ಅಂದರೆ ದೇಶವನ್ನು ಮುನ್ನಡೆಸಿದಂಥ ಸಂದರ್ಭದಲ್ಲಿ 12 ವರ್ಷಗಳ ಅವರ ಆಡಳಿತಾವಧಿಯಲ್ಲಿ ಪ್ರಧಾನಿಗಳಾಗಿ ದೇಶಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋ ವಿಚಾರವಾಗಿ ಇವತ್ತು ಈ ಮಾಧ್ಯಮಗೋಷ್ಠಿ ಕರೆಯಲಾಗಿದೆ. ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಆದಮೇಲೆ ಏನೀಗ 3ನೇ ಬಾರಿಗೆ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ದೇಶವನ್ನು ಮುನ್ನಡೆಸ್ತಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಗುರುತರವಾದಂಥ ಕೆಲಸಗಳನ್ನು ಹೊಸ ಯೋಜನೆಯನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ದೇಶದ ಪ್ರಧಾನಿ ಭಾರತೀಯ ಜನತಾ ಪಕ್ಷದ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡು ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾದಂಥ ಒಂದಷ್ಟು ಯೋಜನೆಗಳನ್ನು ನಾವು ಮೆನ್ಷನ್ ಮಾಡೋದಾದರೆ PM ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಈ ದೇಶದ ಪ್ರತಿ ರೈತ ಕುಟುಂಬಕ್ಕೆ ವರ್ಷಕ್ಕೆ 6,000 ರೂಪಾಯಿ ಹಣವನ್ನು ರೈತರ ಅಕೌಂಟ್ಗೆ ನೇರವಾಗಿ DBT ಮುಖಾಂತರ ಸಂದಾಯ ಮಾಡುವಂಥ ಒಂದು ಕೆಲಸ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ, ಅಥವಾ ಇರೋಗ ಅರ್ಜಿ ಹಾಕಬೇಕು ಅನ್ನೋವಂಥ ಒಂದು ಪರಿಪಾಠ ಇರಲ್ಲ. ಒಂದು ಸಾರಿ ಅವ್ರು ನೋಂದಣಿ ಮಾಡಿಕೊಂಡ್ರೆ ನಿರಂತರವಾಗಿ ಆ ರೈತನ ಕುಟುಂಬಕ್ಕೆ ವರ್ಷಕ್ಕೆ 3 ಬಾರಿ, ಇದು ಗ್ಯಾರಂಟಿ ಸ್ಕೀಮ್ ಅಲ್ಲ, ಗ್ಯಾರಂಟಿ ಅಂತ ಹೆಸರಿಡ್ದೇ ಗ್ಯಾರಂಟಿಯಾಗಿ ಕೊಡ್ತಿರೋಂಥ ಒಂದು ಯೋಜನೆ ನರೇಂದ್ರ ಮೋದಿಜಿಯವ್ರದ್ದು. 3 ತಿಂಗಳಿಗೆ ಒಂದು ಸಾರಿ 2,000 ರೂಪಾಯಿ ಹಣ ಅವ್ರ ಅಕೌಂಟ್ಗೆ ಹೋಗುತ್ತೆ, 4 ತಿಂಗಳಿಗೆ ಒಂದು ಸಾರಿ. ಇದು ರೈತರಿಗೆ, ಸಣ್ಣ ರೈತರಿಗೆ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟಕ್ಕೆ ಅನುಕೂಲ ಆಗುತ್ತೆ. ಅದಾದ ನಂತರ ಜಲ್ ಜೀವನ್ ಮಿಷನ್ ಮುಖಾಂತರ ರೈತರಿಗೆ, ಅಂದರೆ ಹಳ್ಳಿಗಾಡಿಗೆ, ನಗರ ಪ್ರದೇಶದಲ್ಲಿ ಮಾತ್ರ ಅವ್ರ ಮನೆ ತೊಟ್ಟಿಗೆ, ಮನೆಯಲ್ಲಿರೋ ಸಂಪ್ಗೆ ನೀರು ಹೋಗೋದು. ಆದರೆ ಈಗ ಮೋದಿಜಿಯವರು ತಂದಂಥ ಜಲ್ ಜೀವನ್ ಮಿಷನ್ ಮುಖಾಂತರ ಹರ್ ಘರ್ ಜಲ್ ಅಂತ ಒಂದು ಏನು ಕಾನ್ಸೆಪ್ಟ್ ಅಂತಂದರೆ ಅದರ ಮುಖಾಂತರ ಪ್ರತಿಯೊಂದು, ಯಾವುದೇ ಗ್ರಾಮ ಇರಲಿ ಪಟ್ಟಣ ಇರಲಿ, ಆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅವ್ರ ಮನೆ ಮುಂದೆ ನಲ್ಲಿ ಹಾಕ್ಸ್ಕೊಡೋಂಥ ಯೋಜನೆ. ಆ ಯೋಜನೆ ಈಗಾಗಲೇ ಬಹುಪಾಲು ಎಲ್ಲ ಕಡೆ ಕಾರ್ಯಗತಗೊಂಡಿದೆ. ಇದು ಅಂಕಿಅಂಶಗಳನ್ನ ನಾನು ನಿಮ್ಗೆ ಕೊಟ್ಟಿರೋ ಬುಕ್ಲೆಟಲ್ಲಿ ಇದೆ, ನಿಖರವಾಗಿ ಎಷ್ಟಿದೆ ಏನಿದೆ ಅನ್ನೋ ಅಂಕಿಅಂಶಗಳು ನಿಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಹಸ್ತಪ್ರತಿನಲ್ಲಿ ಎಲ್ಲ ಕೂಡ ಇದೆ. ಇದರ ಜೊತೆಗೆ ಹೆಣ್ಣುಮಕ್ಕಳಿಗೆ ಒಂದು ಉಜಾಲ ಯೋಜನೆ ಅಂತ ಏನು ಜಾರಿಗೆ ಬಂತು, ಮೋದಿಜಿಯವರ ಕನಸಿನ ಯೋಜನೆ. ಯಾವ ನಮ್ಮ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳು ಕಟ್ಟಿಗೆ ಒಲೆಯಲ್ಲಿ ಸೌದೆಗಳನ್ನು ತಂದು ಅಡುಗೆ ಮಾಡಿ ಎಲ್ಲ ಒಂದು ಕಡೆ ತಮ್ಮ ಆರೋಗ್ಯಗಳನ್ನು ಕೆಡಿಸ್ಕೋತಾ ಇದ್ರು, ಅದನ್ನು ತಪ್ಪಿಸಿ ಒಮ್ಮಿಂದೊಮ್ಮೆಲೆ ಇಡೀ ದೇಶಕ್ಕೆ ಅವರು ಏನು ಪ್ರತಿ ಮನೆಗೆ ಈ ಉಜಾಲ ಯೋಜನೆ ಮುಖಾಂತರ ಗ್ಯಾಸ್ ಕೊಡುವಂಥ, ಗ್ಯಾಸ್ ಸ್ಟವನ್ನು ಉಚಿತವಾಗಿ ಕೊಟ್ಟರು. ಮೊದಲನೇದಾಗಿ ಗ್ಯಾಸ್ ಸಿಲಿಂಡ್ರನ್ನ ಉಚಿತವಾಗಿ ಕೊಟ್ಟಿದ್ದಾಯಿತು. ಕ್ರಮೇಣ ಎಲ್ಲರೂ ಕೂಡ ಈಗ ಇದಕ್ಕೆ ಹೊಂದ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿದೆ. ಸೊ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದ ಇದೊಂದು ಮಹತ್ತರವಾದಂಥ ಯೋಜನೆ ಆಗಿದೆ. ಇದರ ಜೊತೆಯಲ್ಲಿ ಈ ಬ್ಯಾಂಕ್ ಖಾತೆ ಇಲ್ದಿರ್ತಕ್ಕಂಥ ಅನೇಕ ಜನ ಇದ್ದರು ನಮ್ಮಲ್ಲಿ. ಎಷ್ಟೋ ಜನ ಬ್ಯಾಂಕ್ನಲ್ಲಿ ಅಕೌಂಟ್ಗಳನ್ನೇ ಓಪನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಜನ್ಧನ್ ಯೋಜನೆ ಮುಖಾಂತರ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆದಿದ್ದಾರೆ. ಇದರಲ್ಲಿ 32 ಕೋಟಿಗೂ ಹೆಚ್ಚು ಖಾತೆಗಳನ್ನು ನಮ್ಮ ಹೆಣ್ಣು ಮಕ್ಕಳು ಮಾಡಿಸ್ತಿದ್ದಾರೆ. ಏನು ನಮ್ಮ ಜನ್ಧನ್ ಯೋಜನೆಯಲ್ಲಿ ಮೋದಿಜಿಯವರ ಅಕೌಂಟ್ ಓಪನ್ ಮಾಡ್ತೀವಿ ಅಂದಾಗ ಎಷ್ಟೋ ಮುಂದುವರಿದ ರಾಷ್ಟ್ರಗಳಲ್ಲಿ ಇನ್ನೂ ಸಾಧ್ಯ ಆಗಿಲ್ಲ. ಮುಂದುವರಿದ ರಾಷ್ಟ್ರಗಳಲ್ಲಿ ಎಷ್ಟೋ ಜನಕ್ಕೆ ಅಕೌಂಟ್ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಇವತ್ತು 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳು ಓಪನ್ ಆಗಿದೆ. ಅದರಲ್ಲಿ 32 ಕೋಟಿ ಹೆಣ್ಣುಮಕ್ಕಳ ಖಾತೆಗಳೇ ಆಗಿದೆ. ಇದರ ಜೊತೆಯಲ್ಲಿ ಏನು ಕೊರೋನಾ ಸಂದರ್ಭದಲ್ಲಿ ನಮ್ಮ ದೇಶದ ಏನು ಜನಸಂಖ್ಯೆ ಇದೆ ಅದಕ್ಕೆ ಸುಮಾರು 81 ಕೋಟಿಗೂ ಹೆಚ್ಚು ಜನಸಂಖ್ಯೆಗೆ ಕೊರೋನಾ ಸಂದರ್ಭದಿಂದ ಇಲ್ಲಿವರೆಗೆ ಉಚಿತವಾಗಿ ಪಡಿತರ ಕೊಡುವಂಥ ಕೆಲಸ ಇಡೀ ದೇಶಕ್ಕೆ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿಜಿಯವರು. ಏನು ಮೊದಲು 10 kg ಅಕ್ಕಿಯನ್ನು ಕೊಟ್ಟರು,
ಅದು ಕೂಡ ಯಾವುದೇ ಗ್ಯಾರಂಟಿ ಸ್ಕೀಮ್ ಹೆಸರಿಡಲಿಲ್ಲ. ಆದರೂ ಕೂಡ ಆ ಕೊರೋನಾ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥ ಈ ಯೋಜನೆ ಇವತ್ತೂ ಕೂಡ ನಡ್ಕೊಂಡು ಬರ್ತಾ ಇದೆ. ಇವತ್ತು 5 kg ಅಕ್ಕಿಯನ್ನು ಕೊಡುವಂಥದ್ದು ಆಗ್ತಾ ಇದೆ. ಇದ್ರ ಜೊತೆಗೆ ಈ ಆಯುಷ್ಮಾನ್ ಭಾರತ್ ಅನ್ನೋ ಒಂದು ಯೋಜನೆ ಮುಖಾಂತರ ನಮ್ಮ ದೇಶದ ಪ್ರತಿ ನಾಗರಿಕನಿಗೆ 5 ಲಕ್ಷ ರೂಪಾಯಿವರೆಗೆ ಯಾವುದೇ ಶುಲ್ಕ ಇಲ್ಲದೆ ನೇರವಾಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ತನ್ನ ಕಾಯಿಲೆ ಗುಣಪಡಿಸ್ಕೊಂಡು ಬಂದರೆ ಆ ವೆಚ್ಚವನ್ನು 5 ಲಕ್ಷ ರೂಪಾಯಿವರೆಗೆ ಸರ್ಕಾರ ಭರಿಸುವಂಥ ಯೋಜನೆ ಆಯುಷ್ಮಾನ್ ಭಾರತ್ ಯೋಜನೆ. ಇದು ಕೂಡ ಕೇಂದ್ರ ಸರ್ಕಾರದ ಯೋಜನೆ, ಮೋದಿಜಿಯವರ ಯೋಜನೆ. ಇದಲ್ಲದೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮುಖಾಂತರ 58 ಕೋಟಿಗೂ ಹೆಚ್ಚು ಜನರಿಗೆ ಒಂದು ಈ ಆರೋಗ್ಯದ ಕವಚ ಸಿಕ್ಕಿದೆ ನಮ್ಮ ದೇಶದಲ್ಲಿ. ಇದರ ಜೊತೆಯಲ್ಲಿ PM ಆವಾಸ್ ಯೋಜನೆ, ಇದರಲ್ಲಿ ಪಕ್ಕಾ ಮನೆಗಳನ್ನು ಕಟ್ಕೊಡುವಂಥ ಕೆಲಸ. ನಮ್ಮ ದೇಶದ ಬಡವರಿಗೆ ಕಚ್ಚಾ ಮನೆ ಅಂದರೆ ಶೀಟ್ ಹಾಕೋದು, ಥ್ಯಾಚ್ ಅಂದರೆ ಹಟ್ಟು ಹಾಕೋದು ಇದಾಗುತ್ತೆ. ಪಕ್ಕಾ ಮನೆ ಅಂತ ಹೇಳಿದ್ರೆ ಇಲ್ಲಿ ಸಂಪೂರ್ಣವಾಗಿ RCC ಮನೆಗಳನ್ನು ಕಟ್ಕೊಡುವಂಥ ಕೆಲಸವನ್ನು 4 ಕೋಟಿಗೂ ಹೆಚ್ಚು ಕುಟುಂಬಕ್ಕೆ ಈಗಾಗಲೇ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಜಾರಿಯಾಗಿದೆ. ಸ್ವಚ್ಛ ಭಾರತ್ ಮಿಷನ್ ಅಡಿ 12 ಕೋಟಿಗೂ ಹೆಚ್ಚು ಮನೆಗಳಲ್ಲಿ ಶೌಚಾಲಯಗಳನ್ನು ಸರ್ಕಾರದ ವತಿಯಿಂದ ನಿರ್ಮಿಸಿಕೊಡುವಂಥ ಕೆಲಸ ಆಗಿದೆ. ಇದ್ರ ಜೊತೆಯಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಅಂತೇಳಿ PM ಸ್ವನಿಧಿ ಯೋಜನೆ ಮುಖಾಂತರ 74 ಲಕ್ಷಕ್ಕೂ ಹೆಚ್ಚು ಜನ ವ್ಯಾಪಾರಿಗಳಿಗೆ ಶುರುವಿನಲ್ಲಿ 10,000 ರೂಪಾಯಿ ಬೀದಿ ಬದಿ ವ್ಯಾಪಾರಿಗಳಿಗೆ ಶುರುವಿನಲ್ಲಿ 10,000 ಕೊಡೋದು, ಅದಾದ ನಂತರ ಅದನ್ನ ವಾಪಸ್ ಸರಿಯಾಗಿ ಕಟ್ಟಿದ್ರೆ 50,000 ಕೊಡೋದು, ಅದಾದ ನಂತರ 1 ಲಕ್ಷ ಕೊಡೋದು. ಈ ರೀತಿಯಾಗಿ PM ಸ್ವನಿಧಿ ಯೋಜನೆ ಮುಖಾಂತರ ಸುಮಾರು ಇಲ್ಲಿವರೆಗೆ 57 ಕೋಟಿಗೂ ಹೆಚ್ಚು ಜನಕ್ಕೆ ಇದು ಫಲಾನುಭವಿಗಳಾಗಿದ್ದಾರೆ. PM ಕಿಸಾನ್ ಯೋಜನೆ ಹೇಳಿದೆ. ಇನ್ನು ಆ ಸಾಲದ ಮಿತಿ ಏನಿದೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ಟರು, ಅದರಲ್ಲಿ 10 ಲಕ್ಷ ಕೋಟಿಯಷ್ಟು ಕಡಿಮೆ ಬಡ್ಡಿ ದರದ ಸಾಲ, 10 ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲ ಕೊಟ್ಟಿದ್ದಾಗಿದೆ. 3 ಲಕ್ಷ ರೂಪಾಯಿ ಇದ್ದಿದ್ದ ಲಿಮಿಟನ್ನು ಇವತ್ತು 3 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರ ಈ ಯೋಜನೆ ಮುಖಾಂತರ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ ಯಾವುದೇ ರೈತನಿಗೆ ಈ ಸಾಲವನ್ನು ಕಲ್ಪಿಸ್ಕೊಡುವಂಥ ಕೆಲಸ ಈಗಾಗಲೇ ಆಗಿದೆ. ಇಲ್ಲಿ 2 ಲಕ್ಷ ರೂಪಾಯಿಂದ ನೇರವಾಗಿ 12.5 ಲಕ್ಷ ರೂಪಾಯಿಗೆ ಹೆಚ್ಚಿಸಿ 2ರಿಂದ 5 ಲಕ್ಷ ಆಯಿತು. ಸಣ್ಣ ರೈತರಿಗೆ 2ರಿಂದ 12.5 ಲಕ್ಷ ರೂಪಾಯಿವರೆಗೂ ಈ ಯೋಜನೆ ಹೆಚ್ಚು ಮಾಡಲಾಗಿದೆ. ಇನ್ನು ಲಖಪತಿ ದೀದಿ ಯೋಜನೆ, ನಮ್ಮ ಹೆಣ್ಣುಮಕ್ಕಳು ಲಖಪತಿಗಳಾಗಬೇಕು, ಕೋಟ್ಯಾಧಿಪತಿಗಳಾಗಬೇಕು ಅನ್ನೋ ಯೋಜನೆಯಡಿ 3 ಕೋಟಿಗೂ ಹೆಚ್ಚು ಜನ ಹೆಣ್ಣುಮಕ್ಕಳು ಸ್ವಾವಲಂಬಿಗಳಾಗಿ ಈ ಲಖಪತಿ ದೀದಿ ಯೋಜನೆ ಅಡಿಯಲ್ಲಿ ಇವತ್ತು ಪ್ರಯೋಜನ ಪಡ್ಕೊಂಡು, ಅದಲ್ಲದೆ ಹೆಣ್ಣು ಮಕ್ಕಳ ಸುರಕ್ಷಿತ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ 4.5 ಕೋಟಿಗೂ ಹೆಚ್ಚು ಖಾತೆಗಳನ್ನು ತೆರೆಯಲಾಗಿದೆ. ಈ ರೀತಿಯಾಗಿ ಹಲವಾರು ಯೋಜನೆಗಳನ್ನು ಮೋದಿಜಿಯವರು 12 ವರ್ಷದಲ್ಲಿ ಜಾರಿಗೆ ತಂದಿದ್ದಾರೆ. ಅದು ನೋಡೋದಕ್ಕೆ ವಿಶೇಷವಾಗಿ ಕಂಡರೂ ಕೂಡ ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಯಾವತ್ತೂ ಕೂಡ ಗ್ರಾಮೀಣ ಭಾಗದ ದೀನದಲಿತರ ಬಡವರ ಬಗ್ಗೆ ಯೋಚನೆ ಮಾಡದಿದ್ದಂಥ ಸರ್ಕಾರಗಳು ಮೋದಿಜಿಯವರ ಸರ್ಕಾರ ಬಂದಾದ ಮೇಲೆ ಕಿಸಾನ್ ಸಮ್ಮಾನ್ ಯೋಜನೆ, ಆಯುಷ್ಮಾನ್ ಭಾರತ್ ಯೋಜನೆ, ಹಾಗೆ ಹರ್ ಘರ್ ಜಲ್, ಹಾಗೆ ಉಜ್ವಲ ಯೋಜನೆ, ಇವೆಲ್ಲ ಕಂಪ್ಲೀಟ್ ನೇರವಾಗಿ ಬಡ ಕುಟುಂಬಗಳಿಗೆ ಸಹಾಯ ಮಾಡುವಂಥ ಯೋಜನೆ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ಸಂದರ್ಭ. ದೇಶದ ಹೆಮ್ಮೆಯ ಪ್ರಧಾನಿ ಇದರ ಜೊತೆಗೆ ದೊಡ್ಡ ಕೆಲಸಗಳನ್ನು ಬೇಕಾದಷ್ಟು ಮಾಡಿದ್ದಾರೆ. ಅದು ಮೆಟ್ರೋ ಸಂಪರ್ಕ ಜಾಲ ಇರ್ಬೋದು, ರೈಲು ನಿಲ್ದಾಣಗಳನ್ನು ಹೊಸದಾಗಿ ಒಂದು ರೀತಿ ಹೈಟೆಕ್ ನಿಲ್ದಾಣಗಳನ್ನಾಗಿ ಮಾಡಿ ಒಂದು ನವೀಕರಣಗೊಳಿಸಿ ಒಂದು ಏರ್ಪೋರ್ಟ್ ರೀತಿಯಲ್ಲಿ ನಮ್ಮ ದೇಶದ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಅಭಿವೃದ್ಧಿ ಮಾಡಿರುವಂಥ ಯೋಜನೆಗಳಿರ್ಬೋದು. ಅದರ ಜೊತೆಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮುಖಾಂತರ ನಗರಗಳನ್ನು ಸಂಪರ್ಕ ಮಾಡಿ ಆ ನಗರಕ್ಕೆ ಸಮಯ ಏನು ತಗೋತಾ ಇತ್ತು ಅದನ್ನು ಕಮ್ಮಿ ಮಾಡುವಂಥ ಯೋಜನೆ ಇರ್ಬೋದು. ಹೊಸ ನಮ್ಮ ಹೈವೇ ಲೈನ್ ಏನಿದೆ, ಗಡ್ಕರಿಯವರು ಮುಖಂಡತ್ವದಲ್ಲಿ ಬೇಕಾದಷ್ಟು ಇವತ್ತು
ಹೆದ್ದಾರಿ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇದೆ. ಇವೆಲ್ಲ ಕೆಲಸಗಳು ಕೂಡ ಭಾರತೀಯರಾದ ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ಕೆಲಸ. ಆ ಕಾರಣಕ್ಕಾಗಿ ಇವತ್ತು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಸರ್ಕಾರ ಪ್ರಾದೇಶಿಕವಾಗಿ ರಾಜ್ಯ ಸರ್ಕಾರಗಳು ಗ್ಯಾರಂಟಿ ಯೋಜನೆ ಮುಖಾಂತರ ಜನರನ್ನು ಸೆಳೆಯೋ ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ, ಏಕೆಂದರೆ ಕೇಂದ್ರಕ್ಕೆ ತನ್ನದೇ ಆದಂಥ ಬೇರೆ ಬೇರೆ ಜವಾಬ್ದಾರಿ ಇರುತ್ತೆ. ರಾಜ್ಯ ಸರ್ಕಾರ ಮಾಡಿದ್ದೆಲ್ಲವನ್ನೂ ಕೇಂದ್ರ ಸರ್ಕಾರ ಮಾಡೋಕ್ಕಾಗಲ್ಲ, ಅಥವಾ ಹೇಳಿದ್ದೆಲ್ಲವನ್ನೂ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದ ಜವಾಬ್ದಾರಿ ದೊಡ್ಡ ಮಟ್ಟಕ್ಕೆ ಇರುತ್ತೆ. ಇವತ್ತು ನೆರೆಹೊರೆ ದೇಶಗಳ ಜೊತೆ ನಮ್ಮ ದೇಶದ ಬಾಂಧವ್ಯ ಸಂಬಂಧಗಳು ಹೇಗಿದೆ, ಮೋದಿಜಿಯವರು ಹೋದ ಕಡೆಗೆಲ್ಲ ಮೋದಿಜಿಯವರನ್ನು ಒಬ್ಬ ವ್ಯಕ್ತಿಯಾಗಿ, ಅದು ಅಮೆರಿಕ ದೇಶದ ಅಧ್ಯಕ್ಷ ಟ್ರಂಪ್ ಇರ್ಬೋದು, ಅಥವಾ ಪುಟಿನ್ ಇರ್ಬೋದು, ಅಥವಾ ಇನ್ಯಾರೇ ಇರ್ಬೋದು, ಇವರ್ಯಾರೂ ಕೂಡ ಮೋದಿಜಿಯನ್ನು ಒಬ್ಬ ಮೋದಿ ಅಂತ ವ್ಯಕ್ತಿಯಾಗಿ ಸ್ವೀಕಾರ ಮಾಡೋದಲ್ಲ. ಮೋದಿಜಿಯವರ ಮುಖಾಂತರ ಭಾರತ ದೇಶವನ್ನು ಅವರು ಎಲ್ಲೋ ಒಂದು ಕಡೆ ಒಪ್ತಾ ಇದ್ದಾರೆ ಬೇರೆ ದೇಶದವರು. ಆ ಮಟ್ಟಕ್ಕೆ ಇವತ್ತು ದೇಶದ ಖ್ಯಾತಿಯನ್ನು ತರುವಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ತಮ್ಮ ಆಡಳಿತದಲ್ಲಿ ಮಾಡಿದ್ದಾರೆ. ಹಿಂದಿನ ಪ್ರಧಾನಮಂತ್ರಿಗಳು ಬೇರೆ ಯಾವುದಾದ್ರೂ ದೇಶಕ್ಕೆ ಹೋದರೆ ಅವರನ್ನು ಸ್ವಾಗತ ಮಾಡೋಕ್ಕೆ ಯಾವ ಪ್ರಧಾನಿ ಕೂಡ ಬರ್ತಿರ್ಲಿಲ್ಲ. ಅವ್ರು ಯಾರೋ ಉಪ ಪ್ರಧಾನಿನೋ ಅಥವಾ ಯಾರೋ ಅಸಿಸ್ಟೆಂಟ್ಗಳನ್ನ ಕಳಿಸುವಂಥ ಪದ್ಧತಿ ಇತ್ತು. ಈಗ ನಮ್ಮ ದೇಶದ ಪ್ರಧಾನಿ ಯಾವುದೇ ದೇಶಕ್ಕೆ ಭೇಟಿ ಕೊಟ್ಟರೂ ಕೂಡ ರತ್ನ ಕಂಬಳಿ ಹಾಕಿ ಅವ್ರನ್ನ ಸ್ವಾಗತ ಮಾಡುವಂಥ ಕೆಲಸ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ದೇಶ ಮುಂದುವರಿತಾ ಇದೆ, ದೇಶ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ತಾ ಇದೆ. ಹಾಗಾಗಿ ಭಾರತ ದೇಶಕ್ಕೆ ಗೌರವ ಕೊಡುವಂಥ ಒಂದು ಮನಸ್ಸು, ಅನಿವಾರ್ಯತೆ ಬೇರೆ ದೇಶಗಳು ಕೂಡ ಬರ್ತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮೋದಿಜಿಯವರ 12 ವರ್ಷದ ಸಾಧನೆ ಏನಿದೆ, ಇದರ ಸಂಪೂರ್ಣವಾದ ವಿವರಗಳನ್ನು ನಿಮ್ಮ ಕೈಗೆ ಕೊಡ್ತಾ, ಇನ್ನೂ ಯಾರಾದರೂ ಸೌಲಭ್ಯಗಳಿಂದ ವಂಚಿತರಾಗಿದ್ದರೆ, ಇನ್ನೂ ಯಾರಾದರೂ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡಿಲ್ಲ ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನಂದರೆ, ತಮ್ಮ ಮಾಧ್ಯಮದ ಮುಖಾಂತರ ತಿಳ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳಾಗಲಿ ಅಂತೇಳಿ ನಿರೀಕ್ಷೆ ಮಾಡಿ ಇವತ್ತು ತಮ್ಮನ್ನೆಲ್ಲ ಇಲ್ಲಿ ಕರೆದು ಈ ಒಂದು ಇದನ್ನು ಮಾಧ್ಯಮಗೋಷ್ಠಿಯನ್ನು ನಡೆಸಿದ್ದೇವೆ. ಸೊ ಆಗಮಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರ ಆಡಳಿತಕ್ಕೆ ನಮ್ಮೆಲ್ಲರ ಮೆಚ್ಚುಗೆ ಇದೆ, ನಮ್ಮೆಲ್ಲರ ಸಹಮತ ಇದೆ ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಏನೇನೋ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.